ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೌ ಟು ಕ್ಯಾಲ್ಕುಲೇಟ್ ನಿಮ್ಮ CET ರ್ಯಾಂಕಿಂಗ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಬೇಸ್ಡ್ ಆನ್ ಯುವರ್ PCM ಮಾರ್ಕ್ಸು ಅಥವಾ PCMB ಮಾರ್ಕ್ಸಿಂದ. ಈಗ ನಿಮಗೆ ಗೊತ್ತಿರೋ ಪ್ರಕಾರ KCET 50%, ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ 50% ತೊಗೊಳ್ತಾರೆ ಅವರು. ಅದರಿಂದ ನೀವು ಹೇಗೆ ನಿಮ್ಮ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಿಕೊಂಡು ನೀವು ಹೇಗೆ ಕಾಲೇಜ್ ಲಿಸ್ಟ್ಗಳನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು, ಕಾಲೇಜ್ ಲಿಸ್ಟ್ಗಳನ್ನಾಗಲಿ ಅಥವಾ ಕಾಲೇಜ್ ಬ್ರಾಂಚ್ಗಳನ್ನಾಗಲಿ ನೀವು ಈಗಲೇ ನಿಮ್ಮ ರಿಸಲ್ಟ್ ಇನ್ನೇನು 5-10 ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಅಷ್ಟು ಹೊತ್ತಿಗೆ ನೀವು ನಿಮ್ಮ ರ್ಯಾಂಕಿಂಗ್ನ ನೀವು ಪ್ರಿಡಿಕ್ಟ್ ಮಾಡಿಕೊಂಡು ನಿಮ್ದು ಕಟ್ ಆಫ್ ಲಾಸ್ಟ್ ಟೈಮ್ ಯಾವ್ಯಾವ ಕಾಲೇಜು ಆ ರ್ಯಾಂಕ್ಗಳಿಗೆ ಇದ್ದಾವೆ, ಯಾವ ಬ್ರಾಂಚ್ಗಳು ಆ ರ್ಯಾಂಕ್ಗಳಿಗೆ ಸಿಗಬಹುದು ಅಂತ ನೀವು ಲಿಸ್ಟ್ ಮಾಡಿ ಈಗಲೇ ಇಟ್ಕೊಂಡ್ರೆ ವೀಕ್ಷಕರೇ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಪ್ರಿಡಿಕ್ಟರಿಂದ ನಾನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಯಾಕೆಂದರೆ ನಿಮ್ಮ KCET ರಿಸಲ್ಟಿಗೆ ನಿಮ್ಮದು ಎಕ್ಸಾಮ್ ಆದ ತಕ್ಷಣ ನಿಮಗೆ ರಿಸಲ್ಟ್ ಶೀಟು ಬಿಟ್ಟಿರ್ತಾರೆ ಯಾವುದಕ್ಕೆ ಯಾವ್ದು ಸರಿ ಅಂತ. ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬರ್ಬೋದು, 180 ಮಾರ್ಕ್ಸ್ಗೆ ಎಷ್ಟು ಬರ್ಬೋದು ಅದು ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟಾಗಿ ಇಟ್ಕೊಂಡ್ರೆ ನಂದು MBBS ರ್ಯಾಂಕ್ ಎಷ್ಟು ಬರುತ್ತೆ, ನಂದು ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು ಬರುತ್ತೆ, ನಂದು ಫಾರ್ಮಾ ಎಷ್ಟು ಬರುತ್ತೆ ಅಂತ ನೀವೇನೇ ಈಸಿ ರೇಂಜ್ ಅದು ನಾವು ಎಕ್ಸಾಕ್ಟ್ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಪ್ರತಿಯೊಬ್ಬನು 1000 ಜನ 92% ಇರ್ತಾರೆ, 93% ಇರ್ತಾರೆ, 94% ಬರ್ತಾರೆ. ಆವಾಗ ನಿಮಗೆ ಒಂದೊಂದು ಪಾಯಿಂಟು ಒಂದೊಂದು ಮಾರ್ಕ್ಸು ಅದು ಡಿಫ್ರೆನ್ಸಿಯೇಷನ್ ಆಗುತ್ತೆ. ಈಗ ಎಲ್ಲರದು 10 ಜನದು ಈಕ್ವಲ್ ಬಂತು, ಆವಾಗ ಅವರೆಲ್ಲ ಮಾರ್ಕ್ಸ್ನು ನೋಡಿಕೊಂಡು ಅದು ಮ್ಯಾಥ್ಸ್ ಜಾಸ್ತಿ ಇದೆಯಾ ಅದರಿಂದ ತೊಗೊಂಡ್ಬರ್ತಾರೆ, ಮತ್ತು ಫಿಸಿಕ್ಸ್ ಜಾಸ್ತಿ ಇದೆಯಾ, ಕೆಮಿಸ್ಟ್ರಿ ಆ ಥರ ತೊಗೊಂಡ್ಬಂದು ನಿಮ್ಮದು ರ್ಯಾಂಕಿಂಗು ಜಾಸ್ತಿ ಆಗುತ್ತೆ. ನೀವು ಲೆಟ್ಸ್ ಸೇ ಫಾರ್ 50 ಇದ್ದಾರೆ, 50 ಜನ ಸೇಮ್ ಮಾರ್ಕ್ಸು ಸೇಮ್ ರ್ಯಾಂಕಿಂಗ್ ಇದ್ದಾರೆ. ಅವಾಗ ಏನು ಮಾಡ್ತಾರೆ, ಫಸ್ಟಕ್ಕೆ ಮ್ಯಾಥ್ಸು ಅಥವಾ ಫಸ್ಟಕ್ಕೆ ಫಿಸಿಕ್ಸು ಕೆಮಿಸ್ಟ್ರಿ ಆ ಥರ ನೋಡ್ಕೊಬಂದು ಇದ್ರ ಪ್ರಕಾರ ನಿಮಗೆ ನೋಡ್ಕೊಂಡ್ಬಂದು ನಿಮಗೆ 10 ಈಗ 51, 52, 53, 54 ಈ ಥರ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಅದನ್ನೇ ಕ್ಲಿಯರಾಗಿ ಈಗ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಸಂದೀಪ ಕೆ ಚೆನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಒಳ್ಳೆ ಗುಡ್ ಕಾಂಟೆಂಟ್ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಹೌ ಟು ಕ್ಯಾಲ್ಕುಲೇಟ್ KCET ರ್ಯಾಂಕು ಬೇಸ್ಡ್ ಆನ್ ಯುವರ್ KCET ರ್ಯಾಂಕು ವರ್ಸಸ್ KCET ಬೋರ್ಡ್ ಎಕ್ಸಾಮ್ ಮಾರ್ಕ್ಸು, PCM ಆಗಲಿ ಅಥವಾ PCMB ಆಗಲಿ. PCMB ಆಗಲಿ. ಈಗ ನೀವು ಮೆಡಿಕಲ್ ಹೋಗಬೇಕು ಅಂದರೆ ಬಯಾಲಜಿ ಕನ್ಸಿಡರ್ ಮಾಡ್ತಾರೆ, ಅಥವಾ ನೀವೇನಾದ್ರು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ PCMನ ಕನ್ಸಿಡರ್ ಮಾಡ್ತಾರೆ ವೀಕ್ಷಕರೇ. ಏನಕ್ಕೆ ಇಂಪಾರ್ಟೆನ್ಸು ಇಂಪಾರ್ಟೆನ್ಸ್ ಆಫ್ ಬೋರ್ಡ್ ಎಕ್ಸಾಮ್ ಯಾವಾಗಲೇ ನೀವು ಓದಬೇಕು. ಸೆಕೆಂಡ್ PUC ಇದು ಮಾಡಬೇಕಾದ್ರೂ ಬೋರ್ಡ್ ಎಕ್ಸಾಮು ನೀವು ಬೇರೆ ಸಬ್ಜೆಕ್ಟೇ ಜಾಸ್ತಿ ತೆಗಿತಾರಲ್ವ, ಇಂಜಿನಿಯರಿಂಗ್ ಹೋಗಬೇಕು, MBBS ಮಾಡಿ ಏನಾದ್ರು ಒಂದು ಗ್ರಾಜುಯೇಷನ್ ಮಾಡಬೇಕು ಅಂದರೆ ಗ್ರಾಜುಯೇಷನ್ ಮಾಡಬೇಕು ಅಂದರೆ ಮೇಕ್ ಶೋರ್ ದಟ್ ಮಾರ್ಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡು ಓದ್ಕೊಂಡ್ರೆ ಆವಾಗ ನಿಮಗೆ ರ್ಯಾಂಕಿಂಗು ಚೆನ್ನಾಗಿ ಬರುತ್ತೆ. ಲಿಟ್ಸ್ ಎವ್ರಿ ಟೈಮು ತುಂಬ ಸ್ಟೂಡೆಂಟ್ಸ್ಗಳು ನಂದು ರ್ಯಾಂಕಿಂಗು CET ರ್ಯಾಂಕಿಂಗು ಚೆನ್ನಾಗಲ್ಲ, CET ಮಾರ್ಕ್ಸು ಚೆನ್ನಾಗಿ ಬರುತ್ತೆ, ಬೋರ್ಡ್ ಎಕ್ಸಾಮ್ ಅದು ಬರಲ್ಲ. ಯಾವಾಗಲೂ ಯಾವ್ದಾದ್ರು ಒಬ್ಬರಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಒಂದನ್ನು ಹೈಯೆಸ್ಟ್ ತೆಗಿಯೋದನ್ನು ಕಲ್ಕೋಬೇಕು. ಈಗ ನನ್ನದೇ ಎಕ್ಸಾಂಪಲ್ ಕೊಟ್ಟರೆ ನನಗೆ ಮ್ಯಾಥ್ಸು ಎಲ್ಲ 98, 97 ಎಲ್ಲ 98 ಎಲ್ಲ ಬಂದು ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು. KCET ನಾನು ಸ್ವಲ್ಪ ಡೌನ್ ಆಗಿಬಿಟ್ಟೆ. ಹಾಗಾಗಿ ನಂದು ರ್ಯಾಂಕಿಂಗು ಬಿಲೋ 5000 ಅಂದರೆ 8000+ ಬಿಲೋ ಏನೋ ಬಂದಿತ್ತು. ನಂದು 10 ಇಯರ್ಸ್ ಆಗೋಯ್ತು. ಆಲ್ರೆಡಿ ಆ ಥರ ನಿಮಗೆ ಗೊತ್ತಿದೆ ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಅವಾಗೆಲ್ಲ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರಲಿಲ್ಲ. ಈಗೆಲ್ಲ ಪ್ರಿಡಿಕ್ಟರ್ ಇದ್ದಾವೆ, ನಿಮಗೆ ಎಕ್ಸಾಕ್ಟ್ ಅದೇ ರೇಂಜಲ್ಲಿ ರ್ಯಾಂಕ್ ಬರುತ್ತೆ. ಹೇಗೆ ಬರುತ್ತೆ ಅನ್ನೋದೊಂದು ಎಕ್ಸಾಂಪಲ್ ಕೊಡ್ತೀನಿ ವೀಕ್ಷಕರೇ. ಈಗ ಇಂಪಾರ್ಟೆನ್ಸ್ ಆಫ್ KCET ಮಾರ್ಕ್ಸ್, ಅದು KCET ಮಾರ್ಕ್ಸ್ ಈಗೆಲ್ಲ ಅವಾಗೆಲ್ಲ ನಾವಿದ್ದಾಗ ಒಂದು ಸ್ವಲ್ಪ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇತ್ತು. ಈಗೆಲ್ಲ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ತೆಗೆದುಬಿಟ್ಟು ನೀವು 180 ಕ್ವಶನ್ ಮಾಡಿರೋ ಅದ್ರಲ್ಲಿ ಎಷ್ಟು ರೈಟ್ ಇದೆ ಅಷ್ಟು ಮಾತ್ರ ಮಾರ್ಕ್ಸ್ಗಳು ವೀಕ್ಷಕರೇ. ಈಗ ಇದನ್ನು ನೀವು ಈ KCET ಮತ್ತು ಬೋರ್ಡ್ ಎಕ್ಸಾಮ್ ನಾನು ಹೇಳೋ ಫಾರ್ಮುಲಿಂದ ಕ್ಯಾಲ್ಕುಲೇಟ್ ಮಾಡಿ ರೇಂಜ್ ಮಾಡಿಕೊಂಡ್ರೆ ನಿಮಗೆ ಕಾಲೇಜ್ ಪ್ರಿಡಿಕ್ಷನು ಚೆನ್ನಾಗಿರುತ್ತೆ, ಮತ್ತು ಕೋರ್ಸ್ ಪ್ರಿಡಿಕ್ಷನು ಚೆನ್ನಾಗಿ ಮಾಡಿಕೊಂಡು ನೀವು ಲಿಸ್ಟ್ ಮಾಡಿ ಈಗಲೇ ಇಟ್ಕೊಂಡಿದ್ರೆ ಆಪ್ಷನ್ ಎಂಟ್ರಿ ಬಂದ ತಕ್ಷಣ ನಿಮಗೆ ಬೇಗನೆ ಇದು ಮಾಡಿಕೊಂಡು ಹೋಗ್ಬೋದು ವೀಕ್ಷಕರೇ. ಈಗ ಇದು ನೋಡ್ತಾ ಹೋಗೋಣ. ಅಂಡರ್ ನಿಮಗೆ ಲೆಚ್ಚೆ ಅಂಡರ್ 10,000, ಅಂಡರ್ 200 to 5K, 2000 to 5K ಅಥವಾ 3000 to 1K ಎಲ್ಲ ಇದ್ದಾಗ ನಿಮಗೆ ಈಸಿ ಗೊತ್ತಾಗೋಗ್ಬಿಡುತ್ತೆ. ಈ ಕಾಲೇಜ್ ಸಿಗುತ್ತೆ, ನನಗೆ ಈ ಬ್ರಾಂಚ್ ಸಿಗುತ್ತೆ ಅಂತ ಆಪ್ಷನ್ ಎಂಟ್ರಿದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ ವೀಕ್ಷಕರೇ. ಇನ್ನೊಂದು 50% ಯಾವುದೇ KCET ಮತ್ತು ನಿಮಗೆ ರ್ಯಾಂಕ್ನ ನೀವು ಮಾಡಬೇಕಾದ್ರೆ 50% KCET ತಗೊಳ್ತಾರೆ, 50% ನೀವು ಬೋರ್ಡ್ ಎಕ್ಸಾಮ್ ತೊಗೊಳ್ತಾರೆ. ಅದೇ ಬೆನಿಫಿಟ್ಟು. ನೀವು ಯಾವ್ದಾದ್ರು ಟಾಪ್ ತೆಗೆದಿದ್ರೆ ಲೆಟ್ಸೆ ಎಲ್ಲ ಮಾರ್ಕ್ಸು 95 ಮೇಲಿತ್ತು ಅಂದ್ಕೊಡಿ, PCM ನಿಮ್ಮ ಲಕ್ ಚೆನ್ನಾಗಿರುತ್ತೆ. 100 ಮೇಲೆ ಬಂದ್ರೂ ರ್ಯಾಂಕು ನಿಮ್ಮ ಲಕ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮದು 180, 190 ನಿಮ್ದು ಇದಿತ್ತು ಅಂದ್ಕೊಳ್ಳಿ, ಅದು ರ್ಯಾಂಕ್ ಇತ್ತು ಅಂದ್ಕೊಳ್ಳಿ, 180ಗೆ 170, 175 ಅಥವಾ 180
175 ಮೇಲೆ ಇತ್ತು, 170 ಮೇಲೆ ಇತ್ತು ಅಂದ್ಕೊಳ್ಳಿ, ಅವಾಗಲೂ ನಿಮ್ಗೆ ಏನಾದ್ರು 80 ಮೇಲೆ ಎಲ್ಲ ಮಾರ್ಕ್ಸ್ ಇದ್ರೂ ಚೆನ್ನಾಗಿ ರ್ಯಾಂಕ್ ಬರುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಕ್ಲಿಯರಾಗಿ ಇದು ಮಾಡ್ಕೊಳ್ಳಿ. ಎಕ್ಸಾಮ್ ಫಾರ್ಮುಲಾ ಏನು ಗೊತ್ತಾ ವೀಕ್ಷಕರೇ, KCT ಎಕ್ಸಾಮ್ 50% ಮತ್ತು PCM ಆ 100% ತೊಗೊಂಡು ಡಿವೈಡೆಡ್ ಬೈ 2 ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಲೆಟ್ಸ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ವೀಕ್ಷಕರೇ. KCT ರ್ಯಾಂಕು ನಿಮ್ಮದು 160 ಬಂದಿದೆ 180ಗೆ ಅಂದ್ಕೊಳ್ಳಿ, ಅಥವಾ ನಿಮ್ಮದು 290 ಇದೆ 300ಗೆ ಮಾರ್ಕ್ಸ್ ಅಂದ್ಕೊಳ್ಳಿ. ಇದನ್ನು ಡಿವೈಡೆಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದನ್ನು ಡಿವೈಡ್ ಮಾಡಿದರೆ 88.58 CET ಬಂತು, ಅದನ್ನು 50% ಮಾಡಿದರೆ 44 ಬಂತು. PCMನ 290/300 ಮಾಡಿದರೆ ನನಗೆ 96 ಬಂತು, ಅದರಲ್ಲಿ 48 ಬಂತು. ಓವರಾಲು 92 + 92.4 ಬಂತು. ಓಕೆ, ತುಂಬ ಜನದ್ದು ಅಂದರೆ ಒಂದು 20-30 ಸಾವಿರ ಜನಗಳದ್ದು ಆಲ್ಮೋಸ್ಟ್ 90 to 100 ಇರುತ್ತೆ ವೀಕ್ಷಕರೇ. ಹಾಗಾಗಿ ನಿಮ್ಮ ರ್ಯಾಂಕ್ ಎಲ್ಲಿ ಹೋಗ್ಬೋದು ಲೆಕ್ಕ ಹಾಕ್ಕೊಳ್ಳಿ. ನೀವು ಇವೊಂದು 92.4% ಅದು ಬಂದರೆ ಎರಡನ್ನೂ ಕಂಬೈನ್ ಮಾಡಿ ಬಂದ್ರೂ ನಿಮ್ಮ ರ್ಯಾಂಕು ಆಲ್ಮೋಸ್ಟ್ 2000ಇಂದ 5000ಗೆ ಇದಾಗುತ್ತೆ. 2000ಇಂದ 5000 ಒಳಗಡೆ ಬರ್ಬೋದು ವೀಕ್ಷಕರೇ. ಆ ಥರ ಪ್ರಿಡಿಕ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ನನ್ನ ಪ್ರಕಾರ ನಿಮ್ಮ ರ್ಯಾಂಕು 2000ಇಂದ 3000 4000 ಒಳಗಡೆ ಬರ್ಬೋದು. ಬಟ್ ನಾನು ರೇಂಜ್ ಕೊಟ್ಟಿದ್ದೀನಿ. ಇದೇ ಥರ ನಿಮ್ಮದು ಎಲ್ಲ ಪ್ರತಿಯೊಬ್ಬರು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಈಗ 95 ಎಬೋ ಹೋಗಿರ್ತಾರಲ್ಲ ಅವ್ರದ್ದೆಲ್ಲ ಮ್ಯಾಕ್ಸಿಮಮ್ಮು 1000 ಒಳಗೆ 2000 ಒಳಗಡೆನೇ ಬರುತ್ತೆ ವೀಕ್ಷಕರೇ. ಐಮ್ ಶೂರ್, ಬಿಕಾಸ್ ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡಿದ್ದೀನಲ್ವ, ನಾನು ಓದಿದ ಕಾಲೇಜ್ಗಳಲ್ಲಿ ಎಲ್ಲ ನಂಬರ್ 1, ನಂಬರ್ 2, ನಂಬರ್ 3 ಎಲ್ಲ ಬರ್ದಿದ್ರು ಅವಾಗ. ಹಾಗಾಗಿ ಅವ್ರದ್ದು ಗೊತ್ತಿದೆಯಲ್ಲ, ಅವ್ರದ್ದು KCT ರ್ಯಾಂಕ್ ಎಷ್ಟು, ಅವ್ರದ್ದು ಬೋರ್ಡ್ ಎಕ್ಸಾಮ್ ಎಷ್ಟು ಎಲ್ಲ. ತುಂಬ ಜನ ನನ್ನ ಜೊತೆ ಹೋದರೆಲ್ಲ ಆಲ್ಮೋಸ್ಟ್ ಎಲ್ಲ ಮಂಗಳೂರು, ಉಡುಪಿ ಆ ಸೈಡರೆಲ್ಲ ಅವರು ಕೂಡ ಆಲ್ಮೋಸ್ಟ್ ಎಲ್ಲ 90, ಮ್ಯಾಥ್ಸ್ 98, ಕೆಮಿಸ್ಟ್ರಿ 95, ಫಿಸಿಕ್ಸ್ 97, ಮತ್ತು ಅವ್ರ KCT ರ್ಯಾಂಕ್ 153, 160, 170 ಆ ಥರ ಇದ್ದರು. ಎಲ್ಲ ಆಲ್ಮೋಸ್ಟ್ ಎಲ್ಲ 1000 ಒಳಗಡೆ ಇದ್ದಾರೆ ರ್ಯಾಂಕ್ಗಳೆಲ್ಲ. ನನ್ನ ಜೊತೆ ಹೋದರೆ ಆಲ್ಮೋಸ್ಟ್ ಎಲ್ಲ ನಾವು ಒಂಥರ ಬ್ಲೆಸ್ಡ್ ಆ್ಯಕ್ಚುಲಿ. ಅಷ್ಟು ರ್ಯಾಂಕ್ ನಮ್ಮದು ಒಂದು 8,000 5000 ಸಮಥಿಂಗ್ ಇದ್ದರು. ಅವ್ರ ಜೊತೆ ಬಿಲೋ 1000 ರ್ಯಾಂಕರ್ ಜೊತೆ ಎಲ್ಲ ನಾವು ಓದಿದೆ ಅಂದರೆ ನಮ್ಮದು ಹೆಮ್ಮೆ ಆಗುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಇದು ಪ್ರಿಡಿಕ್ಟ್ ಮಾಡಿಕೊಂಡು ಈಗಲೇ ಬೆಸ್ಟ್ ಕಾಲೇಜ್ ಅವಾಗೆಲ್ಲ ನಾವು ಕೌನ್ಸಿಲಿಂಗ್ ಹೋಗಿ ಅಲ್ಲಿ ಚೂಸ್ ಮಾಡಿಕೊಂಡು ಆ ರ್ಯಾಂಕಿಂಗ್ ಪ್ರಕಾರ ತಗೊಳ್ತಿದ್ವಿ. ಈಗ ನಿಮಗೆಲ್ಲ ಆಪ್ಷನ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಮಾರ್ಟ್ಲಿ ನೀವು ಥಿಂಕ್ ಮಾಡಿದರೆ ನೀವು ಒಳ್ಳೆ ಬ್ರಾಂಚು ಒಳ್ಳೆ ಕಾಲೇಜು ತೊಗೊಬೋದು. ಒಂದೊಂದು ಟೈಮ್ ಏನು ಮಾಡಿರ್ತಾರೆ, ಒಬ್ಬೊಬ್ಬರು ಚೂಸ್ ಮಾಡ್ಬೇಕಾದ್ರೆ ರಾಂಗ್ಲಿ ಚೂಸ್ ಮಾಡಿರ್ತಾರೆ, ಅವಾಗ ನಿಮಗೆ ಒಬ್ಬೊಬ್ಬರಿಗೆ ಬೆನಿಫಿಟ್ ಆಗೋಕ್ಕಿರುತ್ತೆ. ಅದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಅದನ್ನು ನಾನು ಆಪ್ಷನ್ ಇಂಟರ್ವ್ಯೂ ಚೂಸ್ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಬಟ್ ಈ ಹೇಗೆ ಇದು ಪ್ರಿಡಿಕ್ಟರ್ನ ನೀವು ಯೂಸ್ ಮಾಡಿಕೊಂಡು ಈ ಪ್ರಿಡಿಕ್ಟರ್ ಥರನೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ರೇಂಜ್ ನೀವು ನಿಮ್ಮ ರ್ಯಾಂಕಿಂಗ್ನ ಪ್ರಿಡಿಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ವೀಕ್ಷಕರೇ. ಇಟ್ಕೊಂಡು ಕಾಲೇಜ್ನ ಬ್ರಾಂಚ್ನ ಲಾಸ್ಟ್ ಇಯರ್ ಮಾಕಪ್ ಶೀಟ್ ತೊಗೊಂಡು ಅದ್ರ ಬೇಕಾದ್ರೆ ಲಿಸ್ಟ್ ಮಾಡಿಕೊಂಡು ನೀವು ಇಟ್ಕೊಂಡಿದ್ರೆ ಇನ್ನು ರಿಸಲ್ಟ್ ಬಂದ ಮೇಲೆ ನಿಮಗೆ ಆ ಟೈಮಲ್ಲಿ ನಿಮ್ಮದು ಕ್ಲಾರಿಟಿ ಸಿಕ್ಬಿಟ್ಟು ನೀವು ಚೂಸ್ ಮಾಡ್ಕೋಬೋದು. ನಾನು ಒಂದು 50 ಇಟ್ಕೊಂಡಿದ್ದೀನಿ, 50 ಓಕೆ ನನ್ನ ರ್ಯಾಂಕ್ ಎಷ್ಟು ಬಂತು, ನಾನು 40 ಕರೆಕ್ಟಾಗಿ ಇಟ್ಕೊಳ್ಳಿ, ಈ ಬ್ರಾಂಚ್ ನಾನು ತೊಗೋಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಅದೇ ಸಿಗುತ್ತೆ ವೀಕ್ಷಕರೇ. ನೀವು ಮತ್ತೆ ಫರ್ದರ್ ಹೋಗಬೇಕಾಗಿರಲ್ಲ. ಹಾಗೆ ಇದನ್ನೊಂದು ಕರೆಕ್ಟಾಗಿ ಇದನ್ನೆಲ್ಲ ಎಕ್ಸಾಕ್ಟಾಗಿ ಪ್ರಿಡಿಕ್ಟರ್ ನೀವು ಮಾಡಿಟ್ಕೊಳ್ಳಿ ಅನ್ನೋದು ಇನ್ಫಾರ್ಮೇಷನ್ನ. ಎಷ್ಟು ಇಂಪಾರ್ಟೆಂಟು ಇವೆಲ್ಲ ಬೋರ್ಡ್ ಎಕ್ಸಾಮ್ದು, KCT ಮತ್ತು ರ್ಯಾಂಕ್ಗಳೆಲ್ಲ ಹೇಗೆ ಬರ್ತವೆ ಅಂತ ಒಂದು ಸ್ಮಾಲ್ ಚಿತ್ರಣ ಪ್ರತಿಯೊಬ್ಬರಿಗೂ ಒಂದು ಎಕ್ಸಾಂಪಲ್ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ. ಕಾಲೇಜ್ದು, CETದು, ರ್ಯಾಂಕು ಮತ್ತು ನಿಮ್ಮ ಕೋರ್ಸ್ಗಳ ಇನ್ಫಾರ್ಮೇಷನ್ ಏನೇ ಬೇಕಾದ್ರೂ ಕಮೆಂಟ್ಸ್ ಮಾಡಿ. ಅಲ್ಲಿ ಹೆಲ್ಪ್ ಯು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.